ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ. ಇವತ್ತು ಈ ವಿಡಿಯೋ ಏನು ಬ್ಲಾಗ್ ಮಾಡ್ತಿದ್ದೀನಿ ಅಂದರೆ ಇವತ್ತು ಸ್ವಲ್ಪ ಅಡುಗೆ ಮನೆಗೆ ಬಂದಿದ್ದೀನಿ. ಸೊ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ನೀವು. ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಇವತ್ತು ರಾತ್ರಿ ಊಟಕ್ಕೆ ಬಿಸಿಬೇಳೆ ಬಾತ್ ಮಾಡೋಣ ಅಂತೇಳಿ ಯೋಚನೆ ಮಾಡ್ತಾಯಿದ್ದೀನಿ. ಸೊ ಬಿಸಿಬೇಳೆ ಬಾತ್ ಮಾಡಬೇಕಂದ್ರೆ ಯಾವ ರೀತಿ ನಾವು ಮಾಡಬೇಕು ಅನ್ನೋಂಥದ್ದನ್ನು ಸ್ವಲ್ಪ ಹೇಳ್ಕೊಡ್ತೀನಿ ನಾನು. ಸೊ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಬಿಸಿಬೇಳೆ ಬಾತು ಹೇಗೆ ಮಾಡೋದು ಅಂತ. ಸೊ ಇವತ್ತು ನಾನು ಯಾವ ರೀತಿ ಬಿಸಿಬೇಳೆ ಬಾತು ತುಂಬ ಸ್ಪೀಡಾಗಿ ಮಾಡೋದಂದರೆ ಈಗ ರಾತ್ರಿ ಊಟಕ್ಕೆ ಬೇಕಾಗಿರುತ್ತಲ್ವ. ಸೊ ಅವಾಗ ಏನಾಗುತ್ತೆ ಅಂದರೆ ರಾತ್ರಿ ಊಟಕ್ಕೆ ಬೇಕಂದರೆ ಜಾಸ್ತಿ ವೆರೈಟೀಸ್ ಮಾಡೋದಿಲ್ಲ ನಾವಲ್ವಾ. ಹಾಗಾಗಿ ಸ್ವಲ್ಪ ಬಿಸಿಬೇಳೆ ಬಾತ್ ಮಾಡ್ಕೊಂಡು ಬಿಸಿ ಬಿಸಿಯಾಗಿ ಒಂದು ತಿನ್ನೋದ್ರಿಂದ ಸ್ವಲ್ಪ ಖುಷಿ ಅನಿಸುತ್ತೆ, ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಬಿಸಿಬೇಳೆ ಬಾತು. ಸೊ ಯಾವ ರೀತಿ ಮಾಡೋದಂತ ನಿಮಗೆ ತೋರಿಸ್ತೀನಿ. ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ ಈ ಕಡೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತು ಯಾವ ರೀತಿ ನಾನು ಬಿಸಿಬೇಳೆ ಬಾತ್ ಮಾಡ್ತೀನಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀನಿ. ಸೊ ಏನೇನು ಬೇಕು ಬಿಸಿಬೇಳೆ ಬಾತ್ ಮಾಡಲಿಕ್ಕೆ ಅನ್ನುವಂಥದ್ದನ್ನು ನಾನು ಹೇಳ್ತಾ ಹೋಗ್ತೀನಿ. ಸೊ ಅದನ್ನು ಫಾಲೋ ಮಾಡ್ಕೊಂಡು ನೀವು ಆರಾಮಾಗಿ 5ರಿಂದ 10 ನಿಮಿಷ ಅಂತ ಹೇಳ್ಬೋದು, ಆರಾಮಾಗಿ ಮಾಡ್ಬೋದು. ಅಂದರೆ ಅಡ್ವಾನ್ಸೇ ಎಲ್ಲವನ್ನು ರೆಡಿ ಮಾಡಿಕೊಂಡ್ರೆ ತುಂಬ ಬೇಗನೆ ನಾವು ಮಾಡ್ಬೋದು. ಸೊ ಮೊದಲು ಏನು ಮಾಡಬೇಕು ಅಂದರೆ ನಾನೆಲ್ಲ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ, ಯಾಕಂದರೆ ಬೇಗ ಆಗಬೇಕು ಅಂತ ಹೇಳ್ಬಿಟ್ಟು. ಸೊ ನೀವು ನೋಡ್ತಾ ಇರ್ಬೋದು, ನಾನು ಈರುಳ್ಳಿಯನ್ನು ಮತ್ತು ಟೊಮೊಟೊ ಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕುಕ್ಕರ್ಗೆ ಇಟ್ಟಿದ್ದೀನಿ, ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಸೊ ಅದಕ್ಕೆ ಏನು ಮಾಡ್ತೀನಿ ನಾನೀಗ ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕ್ತೀನಿ. ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ನಾವು ಹಾಕ್ಕೋಬೇಕು, ಆಯಿತಾ. ನಮ್ಗೆ ಎಷ್ಟು ಬೇಕು ಅಂತಂದ್ರೆ ನಮ್ಮ ಮನೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು. ಅಂದರೆ ಆಯಿಲನ್ನು ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಕಡಿಮೆನೇ ಹಾಕಬೇಕು. ನೀವು ಸ್ವಲ್ಪ ನಾವೇನು ಹಾಕಬೇಕು, ಕರಿಬೇವನ್ನು ಹಾಕಬೇಕು. ಸೊ ಈಗ ಸ್ವಲ್ಪ ಕರಿಬೇವನ್ನು ಹಾಕ್ತಾಯಿದ್ದೀನಿ. ಬೇಗನೆ ಮಾಡ್ಬೋದು, ಯಾಕಂದರೆ ಬಿಸಿಬೇಳೆ ಬಾತು ಬೇಗನೆ ಆಗುತ್ತೆ, ಜಾಸ್ತಿ ಸಮಯನೇ ಬೇಕಾಗಲ್ಲ ನಮಗೆ. ಸೊ ಎಷ್ಟು ಪ್ರಮಾಣ ಬೇಕೋ ಅಷ್ಟೆಲ್ಲ ರೆಡಿ ಮಾಡಿ. ಅಂದರೆ ಈ ಕರಿಬೇವನ್ನ ನಾನು ಅದೇ ರೀತಿ ಹಾಕ್ಬಿಡ್ತೀನಿ. ಅಂದರೆ ಯಾಕೆ ಅಂದರೆ ಈ ಡಬ್ಬನಲ್ಲಿ ಮೊದಲು ಹಾಕ್ಲಿಕ್ಕಿಂತ ಮುಂಚಿತವಾಗಿ ನೀಟಾಗಿ ಎಲ್ಲ ಕ್ಲೀನಾಗಿ ತೊಳೆದು ಈ ಡಬ್ಬನಲ್ಲಿ ಶೇಖರಣೆ ಮಾಡಿರ್ತೀವಿ ನಾವು ಯಾವಾಗಲೂ, ಯಾಕಂದರೆ ಅರ್ಜೆನ್ಸಿಗೆ ಬೇಕಾಗುತ್ತಲ್ವ ಅದಕ್ಕೋಸ್ಕರ. ಸೊ ಹಾಗಾಗಿ ನಾನು ಹಾಗೆ ಹಾಕ್ತಿದ್ದೀನಿ. ಸೊ ಈಗೇನು ಮಾಡಬೇಕು, ನೋಡಿ ಯಾವುದೇ ಪಾತ್ರೆನ ತೊಗೊಂಡಾಗ ಅದನ್ನು ಮೊದಲು ತೊಳಿಲೇಬೇಕು ನಾವು. ಅಂದರೆ ನಾವು ಆಲ್ರೆಡಿ ಇದನ್ನು ಶುದ್ಧ ಮಾಡಿದ್ದೀವಿ, ಸ್ವಚ್ಛ ಮಾಡಿದ್ದೀವಿ ಅಂದರೂ ಕೂಡ ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ಹಂಗೆ ತೊಗೊಂಡು ಬಳಸಬಾರ್ದು. ಸ್ವಲ್ಪ ನೀರು ಹಾಕಿ ತೊಳೆಯೋದ್ರಿಂದ ಒಳ್ಳೆಯದು ನಮಗೆ. ಸೊ ಈಗ ಈರುಳ್ಳಿಯನ್ನು ಮೊದಲು ಹಾಕ್ತಾಯಿದ್ದೀನಿ ನಾನು. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೀನಿ. ಸ್ವಲ್ಪ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಸೌಂಡ್ ಬರ್ತಿರ್ಬೋದು ನಿಮಗೆ. ಚೆನ್ನಾಗಿ ಬಾಯ್ಲ್ ಆಗಬೇಕು. ಸೊ ನೆಕ್ಸ್ಟು ಸ್ವಲ್ಪ ಈರುಳ್ಳಿ ಸ್ವಲ್ಪ ಅಂದರೆ ಕೆಂಪಾದಮೇಲೆ ಸ್ವಲ್ಪ ಕಂದು ಬಣ್ಣ ಬಂದಮೇಲೆ ನಾವೇನು ಮಾಡಬೇಕು, ಟೊಮೊಟೊ ಹಣ್ಣನ್ನು ಹಾಕ್ಕೋಬೇಕು. ಹಾಕಬಾರ್ದು. ಈರುಳ್ಳಿ ಹಾಕಿ ಆದಮೇಲೆ ಸ್ವಲ್ಪ ಹೊತ್ತಾದಮೇಲೆ ನಾವೇನು ಮಾಡಬೇಕು, ಟೊಮೊಟೊ ಹಣ್ಣು ಹಾಕಬೇಕು. ಯಾಕಂದರೆ ಟೊಮೊಟೊ ಹಣ್ಣನ್ನು ಹುಳಿ ಇರುತ್ತಲ್ವ, ಈರುಳ್ಳಿ ಹಾಕಿದ ತಕ್ಷಣವೇ ನಾವು ಟೊಮೊಟೊ ಹಾಕಿಬಿಟ್ರೆ ಅದು ಸರಿಯಾಗಿ ಬಾಯ್ಲ್ ಆಗೋದಿಲ್ಲ. ಸೊ ಚೆನ್ನಾಗಿ ಬರೋದಿಲ್ಲ ಅನ್ನೋಂಥ ಉದ್ದೇಶದಿಂದ ಆಮೇಲೆ ನಾನು ಟೊಮೊಟೊ ಹಣ್ಣನ್ನು ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಟೊಮೊಟೊ ಹಣ್ಣನ್ನು ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಈಗ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಸೊ ನೋಡಿ, ಸೊ ಈ ರೀತಿಯಾಗಿ ನಾವು ರೆಡಿ ಮಾಡ್ಕೊಳ್ಬೇಕು. ನೋಡಿ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕು ನಾವು. ನೋಡಿ ಕರಿಬೇವು, ಈರುಳ್ಳಿ ಮತ್ತು ಟೊಮೊಟೊ ಹಣ್ಣು, ಸಾಸಿವೆ, ಜೀರಿಗೆ ಮತ್ತು ಕರಿಬೇವೆಲ್ಲ ಹಾಕಿ ಮಿಕ್ಸ್ ಮಾಡಿ ಆಯಿಲ್ನಲ್ಲಿ ಮಿಕ್ಸ್ ಮಾಡಿ ಏನು ಮಾಡ್ತಾಯಿದ್ದೀನಿ ನಾನು, ಫ್ರೈ ಮಾಡ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಅದು ಬಾಯ್ಲ್ ಆಗಬೇಕಂದ್ರೆ ಸ್ವಲ್ಪ ಚೆನ್ನಾಗಿ ಕುದಿಬೇಕು, ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಇದನ್ನು ಬೇಯಿಸಬೇಕು. ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ.
ಎಲ್ಲ ಹಾಕಿ ಇದು ಚೆನ್ನಾಗಿ ಬೆಂದ ಮೇಲೆ ನಾವು ಖಾರದ ಪುಡಿ ಹಾಕಬೇಕು. ಸ್ವಲ್ಪ ಎಷ್ಟು ಬೇಕು ನೋಡಿ ಹಾಕ್ಕೋಬೇಕು ಅದು ಪ್ರಮಾಣದಲ್ಲಿ. ಸ್ವಲ್ಪ ಅರಿಶಿಣ ಹಾಕ್ಕೋತಿದ್ದೀನಿ ನಾನೀಗ. ಅರಿಶಿಣವನ್ನು ಹಾಕ್ತಿದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ ಹಾಕಬೇಕು, ಯಾಕಂದರೆ ಖಾರದ ಪುಡಿ ಹಾಕಿರ್ತೀವಲ್ಲ ಅದಕ್ಕೋಸ್ಕರ. ಸೊ ಬಿಸಿಬೇಳೆ ಬಾತಿನ ಪೌಡರ್ ಇಲ್ಲ, ಸೊ ಈಗ ಹೋಗಿ ತೊಗೊಂಬರ್ಬೇಕು. ತೊಗೊಂಬಂದ ನಂತರ ಹಾಕಬೇಕು. ಸೊ ಅಷ್ಟೊತ್ತಿಗೆ ಸ್ವಲ್ಪ ಬಾಯ್ಲ್ ಮಾಡಬೇಕು ಚೆನ್ನಾಗಿ. ಸೊ ಈಗ ನಾನು ಒಂದು ಗ್ಲಾಸ್ ಅಕ್ಕಿ ಇಟ್ಟಿದ್ದೀನಿ. ಸೊ ಹಾಗಾಗಿ ಏನು ಮಾಡ್ತಿದ್ದೀನಿ ನಾನು ಇದಕ್ಕೆ 3 ಗ್ಲಾಸು ನೀರನ್ನು ಹಾಕ್ತಾಯಿದ್ದೀನಿ. ಯಾಕಂದರೆ 2 ಗ್ಲಾಸ್ ನೀರು ಹಾಕಿದರೆ ಸಾಕು ಪಲಾವ್ ಥರ ಮಾಡಬೇಕಂದ್ರೆ. ಸೊ ಬಿಸಿಬೇಳೆ ಬಾತ್ ಮಾಡಬೇಕಂದ್ರೆ ನಾವು ಎಷ್ಟು ಗ್ಲಾಸ್ ಹಾಕಬೇಕು? 3 ಗ್ಲಾಸ್ ನೀರನ್ನು. ಬಿಸಿಬೇಳೆ ಬಾತಿಗೆ ಸ್ವಲ್ಪ ನೀರಿನ ಅಂಶ ಚೆನ್ನಾಗಿದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೆ. ಅದಕ್ಕೋಸ್ಕರ ನಾನು ಇದರಲ್ಲಿ 3 ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ. ಸೊ 2 ಗ್ಲಾಸ್ ಹಾಕಿದ್ದೀನಿ, 3 ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿಯಾಗಿ ನಾನು ಮಾಡೋಕ್ಕಿಟ್ಟಿದ್ದೀನಿ. ಈಗ ನಾನು ಬೇಳೆನ ತೊಗೊಂಡಿದ್ದೀನಿ. ಬೇಳೆ ಎಷ್ಟು ತೊಗೋಬೇಕು ಅಂದರೆ, ನಮಗೀಗ ಚೆನ್ನಾಗಿ ಬೇಳೆ ಇರಬೇಕಪ್ಪ ಬಿಸಿಬೇಳೆ ಬಾತಿಗೆ ಅಂತಂದರೆ ನಾವು ಸ್ವಲ್ಪ ಜಾಸ್ತಿ ಬೇಳೆ ತೊಗೋಬೋದು, 100 ಗ್ರಾಮ್ ತೊಗೋಬೋದು. ಇಲ್ಲ ನಾನು ಸ್ವಲ್ಪ ಸಾಕು ಒಂದೇ ಸಮಯಕ್ಕೆ, ಅಂದರೆ ಈಗ ರಾತ್ರಿ ಊಟಕ್ಕೆ ಮಾತ್ರ ಮಾಡ್ತಾಯಿದ್ದೀನಿ ನಾನು. ಸೊ ಹಾಗಾಗಿ ನಾನು ಜಾಸ್ತಿ ತೊಗೊಂಡಿಲ್ಲ, ಬರೀ ಎಷ್ಟು ತೊಗೊಂಡಿದ್ದೀನಿ, ಒಂದು 60 ಗ್ರಾಮ್ ಬೇಳೆನ ತೊಗೊಂಡಿದ್ದೀನಿ. ಅಂದರೆ ಅಂದಾಜು ಗೊತ್ತಾಗಲ್ಲ ಕೆಲವೊಂದು ಸರಿ ಅಲ್ವಾ. ಸೊ ಎಷ್ಟಂದ್ರೆ ಸ್ವಲ್ಪ ಅಂದಾಜು ನೀವು 1 ಬಗ್ಸಿ 2 ಬಗ್ಸಿ ಅಂತೇಳಿ ಈ ಥರ ಹಾಕ್ಬೋದು, ತೊಂದರೆ ಇಲ್ಲ. ಸೊ ಬೇಳೆಯನ್ನು ನಾನು ಹಾಕ್ತಾಯಿದ್ದೀನಿ ನೋಡಿ. ಇದನ್ನು ಮೊದಲೇ ತೊಳೆದು ಇಟ್ಟಿರ್ತೀನಿ ನಾನು ನೀರಲ್ಲಿ ಹಾಕಿ. ತುಂಬಾ ಬೇಗ ಆಗುತ್ತೆ ಬಿಸಿಬೇಳೆ ಬಾತು, ಸಮಯ ಏನು ಜಾಸ್ತಿ ಬೇಕಾಗಲ್ಲ ಅಲ್ವಾ. ಬೇಗನೆ ತಿನ್ಬೋದು ಬಿಸಿಯಾಗಿ ಬಿಸಿಬೇಳೆ ಬಾತನ್ನ. ನೋಡಿ ನಾನು ಮೊದಲೇ ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಅಕ್ಕಿನ. ಈಗೇನು ಮಾಡ್ತೀನಿ ನಾನು, ಇದಕ್ಕೆ ಮೊದಲು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಅದಾದಮೇಲೆ ಬಿಸಿಬೇಳೆ ಬಾತ್ ಪೌಡರ್ ಹಾಕಬೇಕು. ನೋಡಿ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಅಂದರೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಹಾಕಿರ್ತೀರೋ ಅಷ್ಟು ಪ್ರಮಾಣದಲ್ಲಿ ನಿಮ್ಗೆ ಎಷ್ಟು ಬೇಕು ಉಪ್ಪು ಅಂತ ನೋಡಿಕೊಂಡು ಹಾಕ್ಕೋಬೇಕು. ಅಂದಾಜಲ್ಲಿ ಹಾಕ್ತೀನಿ ನಾನು, ಅಂದರೆ ಕರೆಕ್ಟಾಗಿ ಎಷ್ಟು ಅಂತ ನೋಡಿಕೊಂಡು ಹಾಕ್ಬಿಡ್ತೀನಿ ನಾನು. ಸ್ವಲ್ಪ ಅಂದಾಜು ಗೊತ್ತಾಗ್ತಿರುತ್ತೆ ನನಗೆ, ಹಂಗಾಗಿ ಹಾಕ್ಬಿಡ್ತೀನಿ. ಸೊ ಉಪ್ಪನ್ನು ಹಾಕಿದ್ದೀನಿ. ಈಗ ನಾನೀಗ ಇದನ್ನು ಹಾಕ್ತಿದ್ದೀನಿ, ಬಿಸಿಬೇಳೆ ಬಾತ್ ಪೌಡರ್ ಹಾಕ್ತಿದ್ದೀನಿ. ಸೊ ಈ ಬಿಸಿಬೇಳೆ ಬಾತ್ ಪೌಡರ್ನ ಡೈರೆಕ್ಟಾಗಿ ಹಾಕ್ತಿಲ್ಲ. ಸೊ 1 ಸ್ಪೂನಿಗೆ ಹಾಕ್ಕೊಂಡು ಹಾಕ್ತಿದ್ದೀನಿ. ಎಷ್ಟು ಪ್ರಮಾಣ ಬೇಕು ಅಂತ ಒಂದ್ಸರಿ ಗೊತ್ತಾಗಲ್ಲ, ಸಾಕಷ್ಟು ಬಿಟ್ಬಿಡುತ್ತೆ. ಸೊ ನಾನಿಲ್ಲಿ 2 ಸ್ಪೂನ್ ಬಿಸಿಬೇಳೆ ಬಾತ್ ಪೌಡರ್ ಹಾಕ್ತಿದ್ದೀನಿ. 2 ಸ್ಪೂನ್ ಸಾಕು ಬಿಸಿಬೇಳೆ ಬಾತ್ ಪೌಡರು, ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಸೊ ಈಗೇನು ಮಾಡಬೇಕು ಅಂದರೆ, ಈ ಮೊದಲೇ ನೆನೆಸಿಟ್ಕೊಂಡಿರುವಂಥ ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿರುವಂಥ ಅಕ್ಕಿನ ಹಾಕಬೇಕು. ನೋಡಿ ಇದನ್ನು ನೆನೆಸಿಟ್ಕೊಂಡು ಚೆನ್ನಾಗಿ ತೊಳೆದು ಇಟ್ಕೊಂಡಿರಬೇಕು. ಯಾಕಂದರೆ ಮೊದಲೇ ಅಡ್ವಾನ್ಸಾಗೆಲ್ಲ ಮಾಡಿಟ್ಕೊಂಡು ಈ ಥರ ಕುಕ್ಕರ್ಗೆ ಹಾಕಿದರೆ ಬೇಗನೆ ಆಗುತ್ತೆ. ಇಲ್ಲಿ ಮತ್ತೆ ಕುಕ್ಕರ್ಗೆ ಇಟ್ಟಾಗ ನಾವು ಮಾಡ್ಕೊಂಡು ಕೂತ್ಕೊಂಡ್ರೆ ಒತ್ತೋದು ಅಥವಾ ಇನ್ನೇನೋ ಬೇರೆ ರೀತಿ ಆಗೋದು ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಮೊದಲೇ ಎಲ್ಲ ರೆಡಿ ಮಾಡಿಟ್ಕೊಂಡು ಆಮೇಲೆ ಮಾಡೋಕ್ಕೆ ಶುರು ಮಾಡ್ತೀನಿ. ಸೊ ಈಗ ನಾನು ಅಕ್ಕಿಯನ್ನು ಹಾಕ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ರಾತ್ರಿ ಊಟಕ್ಕೆ ಬಿಸಿಬೇಳೆ ಬಾತ್ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಚಿಕ್ಕ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ಬಿಸಿಬೇಳೆ ಬಾತ್ ಅಂದರೆ. ಸೊ ನೀವು ಮನೇಲಿ ಕೂಡ ಮಾಡ್ಬೋದು, ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಇಷ್ಟಪಡ್ತಾರೆ ಬಿಸಿಬೇಳೆ ಬಾತ್ನ. ನೋಡಿ ಈಗ ಅಕ್ಕಿನ ಹಾಕಿದ್ದೀನಿ. ಸೊ ಈಗೇನು ಮಾಡ್ಬೇಕು, ನಾವು ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ರೆ ಸೊ 2 ವಿಸಿಲ್ ಕೂಗಿದ್ರೆ ಸಾಕು. ನೋಡಿ ಈಗ
ಅಕ್ಕಿ ಹಾಕಿದ್ದಾಯಿತು. ಸೊ ಇದೊಂದು ಕುಕ್ಕರ್ ಮುಚ್ಚಳವನ್ನು ಮುಚ್ಚಿದರೆ ನಮಗೆ ಪೂರ್ತಿ ನಮಗೆ ಒಂದು 2 ವಿಸಿಲ್ ಕೂಗಿತಂದರೆ ನಾವು ಆರಾಮಾಗಿ ಬಿಸಿಬೇಳೆಭಾತನ್ನ ಊಟ ಮಾಡ್ಬೋದು. ಸೊ ನೀವೀಗ ನೋಡ್ತಾ ಇರ್ಬೋದು ಸೂಪರ್ ಆಗಿರುವಂತಹ ಬಿಸಿಬೇಳೆಭಾತು ಊಟ ಮಾಡಲು ಸಿದ್ಧವಾಗಿದೆ. ಸೊ ನಿಮ್ಮನೇಲಿ ಕೂಡ ನೀವು ಕೂಡ ಬಿಸಿಬೇಳೆಭಾತ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಆಯಿತಾ? ಜೊತೆಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಆಗಿ ವೀಕ್ಷಣೆ ಮಾಡಿ ಅಂತ ವಿನಂತಿಯನ್ನು ಮಾಡ್ತಾ, ಜೊತೆಗೆ ನಮ್ಮ ಒಂದು ರತ್ನ ಪ್ರಪಂಚ ಚಾನಲ್ನಲ್ಲಿ ಸಾಕಷ್ಟು ವಿಡಿಯೋಗಳ ಪ್ಲೇಲಿಸ್ಟನ್ನು ಮಾಡಿದ್ದೀನಿ, ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಅಂತ ವಿನಂತಿಯನ್ನು ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತೀರಿ ರತ್ನ ಪ್ರಪಂಚ ಚಾನಲ್ನ. ನಾನು ನಿಮ್ಮ ಸಹೋದರಿ ನಾಗರತ್ನ ಕದರಮ್ಮನ. ಧನ್ಯವಾದಗಳು.